ಯೆಹೋವನೇ, ನೋಡು, ನಿನ್ನ ನೇಮಗಳು ನನಗೆ ಎಷ್ಟೋ ಪ್ರಿಯವಾಗಿವೆ. ನಿನ್ನ ಕೃಪಾನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಶನಿವಾರ 20 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗವು ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯದ 28ನೇ ವಚನ. ಯೆಹೋಶುವನೇ, ಈ ಜನರ ನಾಯಕನಾಗಿ ಹೋಗಿ ನೀನು ನೋಡುವ ದೇಶವನ್ನು ಅವರಿಗೆ ಸ್ವಾಧೀನಪಡಿಸುವನು. ಅವನಿಗೆ ಈ ಅಧಿಕಾರವನ್ನು ಕೊಡಬೇಕು. ಅವನು ದೃಢವಾಗುವಂತೆ ಅವನನ್ನು ಧೈರ್ಯಪಡಿಸಬೇಕೆಂದು ಉತ್ತರ ಕೊಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಮೋಶೆಯೊಂದಿಗೆ ಮಾತನಾಡಿ ನಾಯಕತ್ವವನ್ನು ಕೊಡಬೇಕು ಮತ್ತು ಅವನನ್ನು ದೃಢಪಡಿಸಬೇಕು, ಧೈರ್ಯಪಡಿಸಬೇಕೆಂಬುದಾಗಿ ಆಜ್ಞಾಪಿಸಿದ್ದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಉತ್ತೇಜಿಸು, ಧೈರ್ಯಪಡಿಸು. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಯೊಂದಿಗೆ ಮಾತನಾಡುತ್ತಾ, ಮೋಶೆಯನ್ನೇ ದೇವರು ಇಸ್ರಾಯೇಲ್ ಜನರನ್ನು ದಾಸತ್ವದಿಂದ ಬಿಡಿಸಿ ವಾಗ್ದಾನದ ದೇಶಕ್ಕೆ ನಡೆಸುವಂತ ನಾಯಕತ್ವ ವಹಿಸಿದ್ದನು. ಆದರೆ ಮೋಶೆ ಮಾಡಿದಂತ ಒಂದೇ ತಪ್ಪಿನಿಂದಾಗಿ ದೇವರು ಮೋಶೆ ವಾಗ್ದಾನದ ದೇಶಕ್ಕೆ ಹೋಗಬಾರದು, ಅದನ್ನು ನೋಡಬೇಕಷ್ಟೇ ಎಂಬುದಾಗಿ ಹೇಳಿದನು. ಆದರೆ ಆ ನಾಯಕತ್ವವನ್ನು ಯೆಹೋಶುವನಿಗೆ ಕೊಡಬೇಕೆಂಬುದಾಗಿ ಆಜ್ಞಾಪಿಸಿದಲ್ಲದೆ, ಮೋಶೆಯು ಯೆಹೋಶುವನಿಗೆ ಧೈರ್ಯಪಡಿಸಬೇಕು, ದೃಢವಾಗಿರುವಂತೆ ಧೈರ್ಯಗೊಳಿಸಬೇಕು, ಉತ್ತೇಜಿಸಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಅನೇಕರನ್ನು ನಾಯಕತ್ವಕ್ಕೆ ಆರಿಸಿಕೊಂಡಾಗ ತನ್ನ ಚಿತ್ತ ನೆರವೇರಬೇಕು, ತನ್ನ ಕಾರ್ಯ ಆಗಬೇಕೆಂಬುದಾಗಿ ಆರಿಸಿಕೊಳ್ಳುವುದು ಹೌದು. ಆದರೂ ಕಾರಣ ತನಗೆ ತಿಳಿದಿದೆ. ಆ ನಾಯಕತ್ವದಿಂದ ಅವನನ್ನು ಮುಂದುವರಿಸದೆ ಆ ನಾಯಕತ್ವವನ್ನು ಬೇರೆಯವರಿಗೆ ಕೊಡುವಂತೆ, ಅಷ್ಟು ಮಾತ್ರ ಅಲ್ಲ, ಆ ಹೊಸದಾಗಿ ನಾಯಕತ್ವವನ್ನು ವಹಿಸಿಕೊಂಡಂತವನಿಗೆ ಬೇಕಾದಂತ ಧೈರ್ಯವನ್ನು, ದೃಢತೆಯನ್ನು, ಉತ್ತೇಜನವನ್ನು ಕೊಡಬೇಕೆಂಬುದಾಗಿ ದೇವರು ಆಜ್ಞಾಪಿಸುತ್ತಾನೆ. ನಾವು ದೇವರು ನಮಗೆ ಕೊಡುವಂತ ಆ ನಾಯಕತ್ವ ಸ್ವೀಕರಿಸಿ ಆತನಿಗೆ ಅಧೀನರಾಗಿ ಆತನ ಚಿತ್ತ, ಆತನ ಉದ್ದೇಶ ನೆರವೇರಿಸುವುದಷ್ಟೇ ನಮ್ಮ ಕೆಲಸ. ಒಂದು ವೇಳೆ ದೇವರು ನಮ್ಮನ್ನು ಆ ಸ್ಥಿತಿಯಿಂದ ತೆಗೆಯುವಾಗ ನಾವು ಸಂಪೂರ್ಣವಾಗಿ ಮೋಶೆಯಂತೆ ದೇವರಲ್ಲಿ ಸಮರ್ಪಿಸಿಕೊಂಡು ಮುಂದಿನ ನಾಯಕನಿಗೆ ಎಲ್ಲಾ ರೀತಿಯಲ್ಲೂ ಧೈರ್ಯ ಪಡಿಸುವಂಥದ್ದು ನಮ್ಮ ಕಾರ್ಯವಾಗಿರಬೇಕು. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ನಿಯೋಗದಲ್ಲಿ, ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸುವಾಗ ನೀನು ನಮ್ಮಿಂದ ಮಹಿಮೆ ಹೊಂದಿಕೋ. ನಾವು ಇತರನ್ನು ಬಲಪಡಿಸುವಂತೆ ನಮ್ಮನ್ನು ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ,